ಸರ್ ನಮಸ್ಕಾರ ಎಲ್ಲರಿಗೂ. ಭೂಮಿ ಪ್ರಿಯ ಚಾನಲಿಂದ ನಮ್ಮ ಹಿರಿಯೂರಿಗೆ ಹತ್ತಿರವಾಗಿ ಒಂದು ವಾಣಿ ವಿಲಾಸ ಸಾಗರಕ್ಕೆ ತುಂಬ ಒಂದು 5ರಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ. 100% ವಾಟ್ರು. ನಿಮಗೆ ಈ ರಸ್ತೆ ನೋಡ್ತಾ ಇದ್ದೀರಾ ನೀವು, ಹೊಸದುರ್ಗ ಟು ನಮ್ಮ ಹಿರಿಯೂರು ಬರುವಂತಹ ರಸ್ತೆ ಇದು ನಮಗೆ 4 ಲೇನ್ ಆಗುತ್ತೆ ಆಲ್ರೆಡಿ. ಈಗ 2 ಲೇನ್ ಆಲ್ರೆಡಿ ಇದೆ ನಮ್ಮ ಹತ್ರ. ನಮಗೆ ಬೆಂಗಳೂರಿಂದ ಈ ಜಮೀನಿಗೆ 170 ಕಿಲೋಮೀಟ್ರ್ ಆಗುತ್ತೆ. 170 ಕಿಲೋಮೀಟರ್ ಪ್ರಾಪರ್ಟಿ. ತುಂಬ ಇನ್ವೆಸ್ಟ್ಮೆಂಟರ್ಗೂ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ, ನನಗೊಂದು ಒಳ್ಳೆ ಪ್ರಾಪರ್ಟಿ ಬೇಕು ತಾರ್ ರೋಡ್ ಅಪ್ರೋಚ್ ಆಗಿ ಅಂತೇಳ್ಬಿಟ್ಟು. ನೋಡಿ, ಇಲ್ಲಿ ಯಾವತ್ತಿಗೂ ಈ ಭೂಮಿ ಒಳ್ಳೆ ಇಳುವರಿ ಬರುವಂಥ ಭೂಮಿ. ಅಡಿಕೆ, ಬಾಳೆ, ತೆಂಗು ಇದೆಲ್ಲ ಬೆಳೆ ಬೆಳೆಯೋದಕ್ಕೆ ತುಂಬ ಯೋಗ್ಯವಾದಂಥ ಭೂಮಿ. ಇದು ಕೆಂಪು ಭೂಮಿ. ಬೆಂಗಳೂರಿಂದ ಕೇವಲ 170 ಕಿಲೋಮೀಟ್ರ್ ಆಗುತ್ತೆ. ವಾಣಿ ವಿಲಾಸ ಸಾಗರಕ್ಕೆ ಕೇವಲ 4ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ವಾಣಿ ವಿಲಾಸ ಸಾಗರ ಬಂದುಬಿಟ್ಟು ನಮಗೆ ಸುಮಾರು ಕಿಲೋಮೀಟರ್ಗಟ್ಟಲೆ ವಾಣಿ ವಿಲಾಸ ಸಾಗರ ನೀರು ನಮಗೆ ಸೋರ್ಸ್ ಇದೆ ಇಲ್ಲಿ. ಈ ಥರ ತಾರ್ ರೋಡ್ಗೆ ಅಪ್ರೋಚ್ ಆಗಿ ಯಾರಾದರೂ ನನಗೊಂದು 20 ಎಕರೆ ಫ್ಲ್ಯಾಟ್ ಬೇಕು ಅನ್ನೋ ಥರ ಇದ್ದರೆ ಬನ್ನಿ, ವೆಲ್ಕಮ್. ಒಳ್ಳೆ ಒಂದು ಪ್ರಾಪರ್ಟಿ ಕೊಡ್ತೀನಿ ನಿಮಗೆ. ನೋಡಿ, 4 ಕಡೆಗೂ ಒಳ್ಳೆ ತೆಂಗು, ಒಳ್ಳೆ ಒಂದು ರಸ್ತೆ, ಈ ಥರ ಎಲ್ಲ ಇರುವಂತಹ ಒಂದು ವ್ಯವಸ್ಥಿತವಾದಂಥ ಒಂದು ಭೂಮಿ. ವಿಲಾಸ ಸಾಗರ ಹೊರಟೋಯ್ತು. ಈ ಕಡೆ ನಾವು ಇದು ಹೊಸದುರ್ಗ ಹೋಗುತ್ತೆ ರಸ್ತೆ. ಹೊಸದುರ್ಗ ಇಲ್ಲಿಂದ ಕೇವಲ ಒಂದು 30 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಲ್ಲ ತೆಂಗು, ಅಡಿಕೆ, ಬಾಳೆ ಈ ಥರ ಎಲ್ಲ ಬೆಳೆಯೋದಕ್ಕೆ ಭಾಳ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲೈಮೇಟ್ ಇಲ್ಲಿ. ಈ ಕ್ಲೈಮೇಟ್ಗೆ ತುಂಬ ಜನ ನಮ್ಮ ಬೆಂಗಳೂರು ಸಮೇತನೂ ಕ್ರಾಸ್ ಆಗುತ್ತೆ ಈ ಒಂದು ಕ್ಲೈಮೇಟು. ಇಲ್ಲಿರುವಂತಹ ಒಂದು ಡ್ಯಾಮ್ ಇದೆ, ವಾಣಿ ವಿಲಾಸ. ಏನು ಅವತ್ತು ಕೆಂಪಮ್ಮಣಿ, ನಮ್ಮ ರಾಣಿ ಕೆಂಪಮ್ಮಣಿ ಅವರು ಇದನ್ನು ನಮಗೆ ಕಟ್ಸ್ಕೊಟ್ಟಿದ್ರು. ವಿಶ್ವೇಶ್ವರಯ್ಯನವರು ಇದನ್ನು ತುಂಬ ಒಂದು ಇಂಟ್ರೆಸ್ಟ್ ಆಗಿ ಕಟ್ಟಿರುವಂಥ ಡ್ಯಾಮ್ ಇದು. ನಮ್ಮ ರಾಜವಂಶಸ್ಥರಾದಂಥ ಮೈಸೂರು ಏನು ಮಹಾರಾಣಿ ಅವರಿದ್ದರು, ಅವರ ಕೊಡುಗೆ ನಮ್ಮ ಹಿರಿಯೂರೆಲ್ಲ ಇಡೀ ರಾಜ್ಯಕ್ಕೆ ತಲುಪಿದೆ. ಹೈವೇಯಿಂದ ಸರ್ವಿಸ್ ರಸ್ತೆಗೆ ಹೋಗ್ತಾ ಇದ್ವಿ. ನೋಡಿ, ವಾಣಿ ವಿಲಾಸ ಸಾಗರದ ಹತ್ತಿರದಲ್ಲಿ ಬರುವಂತಹ ಈ ಬೆಟ್ಟ ಗುಡ್ಡಗಳು ತುಂಬ ಸುಂದರವಾದಂಥ ಬೆಟ್ಟ ಗುಡ್ಡಗಳು. ನಮಗೆ ಈ ಥರ ಒಳ್ಳೆ ಸರ್ವಿಸ್ ರೋಡು. ಇಲ್ಲಿರುವಂಥ ಒಂದು ಕ್ಲೈಮೇಟು ಸವೇದಕ್ಕೆ ತುಂಬ ಜನಕ್ಕೆ ಆನಂದ ಇರುತ್ತೆ. ನಾವು ಎಲ್ಲೂ ಹೊರಗಡೆ ಹೋಗ್ಬಿಟ್ಟು ಟೂರಿಸಮ್ ಹೋಗ್ಬೇಕು, ಟೂರಿಸ್ಟ್ ಹೋಗ್ಬೇಕು ಅನ್ನೋ ಥರ ಅನಿಸಲ್ಲ. ಇಲ್ಲಿ ನಮ್ಮ ತೋಟಕ್ಕೆ ಬಂದರೆ ಸಾಕು, ಇದೇ ಟೂರಿಸಮ್ ಒಂದು ಪ್ಲೇಸ್ ಆಗಿರುತ್ತೆ. 4 ಕಡೆಗೂ ಒಳ್ಳೆ ನಮಗೆ ತುಂಬ ಒಳ್ಳೆ ಒಂದು ಸಾಯಿಲು, ಒಳ್ಳೆ ಮಣ್ಣು, ತುಂಬ ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡಗಳ ಸಾಲು ಈ ಥರ ಬೆಟ್ಟ ಗುಡ್ಡಗಳ ಸಾಲು ಇದ್ಮೇಲೆ ಇಲ್ಲಿ ನಮಗೆ ಮಣ್ಣಿನ ಒಂದು ಲವಣಾಂಶಗಳು, ಇದರಲ್ಲಿ ಐರನ್ ಕಾಂಟೆಂಟ್ ತುಂಬ ಇರುತ್ತೆ. ನೋಡಿ, ಸರ್ವಿಸ್ ರೋಡ್ ನೋಡ್ತಾ ಇದ್ದೀರಲ್ಲ, ಇದೇ ಜಮೀನು. ಕಂಪ್ಲೀಟಾಗಿ ಇದೆಲ್ಲ ಕಲ್ಟಿವೇಷನ್ ಮಾಡಿಸಿದ ನಂತರ ತುಂಬ ಚೆನ್ನಾಗಿರುತ್ತೆ ಭೂಮಿ. ಕೆಂಪು ಭೂಮಿ, ರೆಡ್ ಸಾಯಿಲ್ ಅಂತ ಹೇಳ್ತೀವಿ. ತಾರ್ ರೋಡ್ಗೆ ಅಪ್ರೋಚ್ ಆಗಿ ಈ ಭೂಮಿಯಲ್ಲಿ ನಾವು ತೆಂಗು, ಅಡಿಕೆ, ಬಾಳೆ, ಪಪ್ಪಾಯಿ ಏನು ಬೇಕಾದರೂ ಬೆಳಿಬೋದು. ರೋಡ್ಗೆ ಅಪ್ರೋಚ್ ಆಗಿ 20 ಎಕರೆ ಫ್ಲ್ಯಾಟ್ ಬರುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಬೋರ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ, ಅಷ್ಟು ನೀರು ಬೀಳುತ್ತೆ. ಅಂದರೆ ಒಳ್ಳೆ ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ವಾಣಿ ವಿಲಾಸ ಸಾಗರ ಹತ್ತಿರದಲ್ಲಿ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ವಾಣಿ ವಿಲಾಸ ಸಾಗರ ಇದೆ. ರೋಡ್ಗೆ ಅಟ್ಯಾಚ್ ಆಗಿ ಇದೆಲ್ಲ ಭೂಮಿ ಬರುತ್ತೆ. ತುಂಬ ಚೆನ್ನಾಗಿದೆ ಇದೆಲ್ಲ. ಕಂಪ್ಲೀಟಾಗಿ ನೋಡಿ, ರೆಡ್ ಸಾಯಿಲ್. ನಿಮಗೆ ಮಣ್ಣಿನ ಒಂದು ಕ್ವಾಲಿಟಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ರೆಡ್ ಸಾಯಿಲು. ಇದೇನು ಗಿಡ ಗಂಟೆಗಳಿದೆ, ಕಂಪ್ಲೀಟಾಗಿ ನಾವೆಲ್ಲ JCB ಇಟ್ಬಿಟ್ಟು ಇದನ್ನೆಲ್ಲ ರಿಮೂವ್ ಮಾಡಿಸ್ಕೊಡ್ತೀವಿ ಬೇಕಾರೆ ನಿಮಗೆಲ್ಲ ಅಚ್ಚುಕಟ್ಟಾಗಿ. ಇದು ಜಸ್ಟ್ ಏನಂದರೆ ಇದರಲ್ಲಿ ಚಿಕ್ಕ ಪುಟ್ಟ ಗಿಡಗಳೆಲ್ಲ ಬೆಳೆದಿದೆ. ತುಂಬ ಚೆನ್ನಾಗಿದೆ. ರೋಡ್ ಬಿಡ್ತು ತುಂಬ ದೂರದವರೆಗೂ ಬರುತ್ತೆ ನಿಮಗೆ. ಇದೆಲ್ಲ ಬರುತ್ತೆ ನಿಮಗೆ 20 ಎಕರೆ ಫ್ಲ್ಯಾಟ್, 3 ಪಾಣಿ ಬರುತ್ತೆ. ಇದು ಭಾಳ ಚೆನ್ನಾಗಿದೆ. ಇಲ್ಲಿ ಇದೆಲ್ಲ ನೋಡಿ, ರೋಡ್ ಬಿಡ್ತೆ ನಿಮಗೆ ಸುಮಾರು ನಿಮಗೆ 500ರಿಂದ 600 ಅಡಿ ಬರುತ್ತೆ ನಿಮಗೆ. ನೋಡಿ, ಇದೆಲ್ಲ ರಸ್ತೆ ಕಂಪ್ಲೀಟಾಗಿ ನಿಮಗೆ ಕಂಬ ನೋಡ್ತಿದ್ದೀರಾ, ಆ ಕಂಬದಿಂದ ಹಿಡಿದು ಕಂಪ್ಲೀಟಾಗಿ ಇಲ್ಲಿವರೆಗೂ ಬರುತ್ತೆ.
ಹೇಳ್ರಿ. ಇದೆಲ್ಲ ಕೆಂಪು ಭೂಮಿ ನೋಡಿ, ರೆಡ್ ಸಾಯಿಲು ಇದೆಲ್ಲ ಬರುತ್ತೆ ಕಂಪ್ಲೀಟಾಗಿ ನಿಮಗೆ. ಕಂಪ್ಲೀಟಾಗಿ ನೋಡಿ ಇದೆಲ್ಲ ಬರುತ್ತೆ. ಭೂಮಿ ಎಲ್ಲ ಸಂಪತ್ತಟ್ಟವಾಗಿದೆ. ಒಳ್ಳೆ ನೋಡಿ ಅಡಿಕೆ ತೋಟ, ಎಷ್ಟು ಸುಂದರವಾದಂಥ ಅಡಿಕೆ ತೋಟ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ಇದೆಲ್ಲ ಸೇರುತ್ತೆ ನಮಗೆ. 20 ಎಕರೆ ಫ್ಲ್ಯಾಟು. ಇದೇನಿದೆ ಗಿಡ ಗಂಟೆಗಳೆಲ್ಲ ಕಂಪ್ಲೀಟಾಗಿ ನಿಮ್ಗೆ JCPಯಲ್ಲಿ ಕ್ಲೀನ್ ಮಾಡಿಸಿದ್ಮೇಲೆ ಈ ತೋಟನ, ಈ ಜಮೀನನ್ನು ನೋಡೋದಕ್ಕೆ ಅಂದವಾಗಿ ಕಾಣುತ್ತೆ. ನೋಡಿ ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ. ಯಾರಾದರೂ ನಾನು ಒಂದು ಒಳ್ಳೆ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ನಿಮಗೆ ಇದು ಕಂಪ್ಲೀಟಾಗಿ 20 ಎಕರೆ ಫ್ಲ್ಯಾಟು. ಇದು ಪ್ರೈಸ್ ಬಂದುಬಿಟ್ಟು 26 ಲಕ್ಷ ಹೇಳ್ತಾಯಿದ್ದಾರೆ. ನೆಗೆಷಬಲ್ ಆಗುತ್ತೆ. ಎ ಕ್ಲಾಸ್ ನೋಡಿ, ಈ ಥರ ಬೆಟ್ಟ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ ಇದೆಲ್ಲ ವ್ಯೂ, ಭಾಳ ಚೆನ್ನಾಗಿರುತ್ತೆ. ಏಕೆಂದರೆ ಈ ಥರ ನೋಡಿ, ಈ ಥರ ಬೆಟ್ಟಗಳು, ನಮ್ಮ ಫ್ಯಾನುಗಳು ಇವೆಲ್ಲ ನೋಡಬೇಕಂದ್ರೆ ಭಾಳ ಅದ್ಭುತವಾದಂಥ ಇದೆಲ್ಲ ತಾರ್ ರೋಡು. ಕಂಪ್ಲೀಟಾಗಿ ರೋಡ್ ಫೇಸ್ ತುಂಬ ಬರುತ್ತೆ, ನಮಗೆ ಅನುಕೂಲ ತುಂಬ ಚೆನ್ನಾಗಿದೆ. ಈ ಥರ ದೊಡ್ಡ ಫ್ಲ್ಯಾಟು ಸಿಗೋದಿಲ್ಲ. ನಮ್ಮ ಭೂಮಿ ಪ್ರಿಯ ಚಾನಲಿಂದ ಇಡೀ ಚಿತ್ರದುರ್ಗ ನಾನು ಕಂಪ್ಲೀಟಾಗಿ ನಾನು ಭ್ರಮಣ ಮಾಡಿ ಆ ಒಂದು ಪ್ರತಿಯೊಂದು ವಿಷಯವನ್ನು ನಾನು ಕಲೆಕ್ಟ್ ಮಾಡಿಕೊಂಡು ಸ್ವಚ್ಛತವಾಗಿ ನಾನು ವ್ಯವಹಾರನ ಕೊಡ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋನ ನಿಮ್ಮವ್ರಿಗೆ ತಲುಪಿಸ್ತಾ ಇದ್ದೀನಿ. ಎಲ್ಲ ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್.